ಸ್ಟೂಡೆಂಟ್ಸ್, ಇವತ್ತು ನಾನು ನಿಮಗೆ ಫ್ಲೋಟಿಂಗ್ ರಿಕೂಪ್ಮೆಂಟ್ ವಿತ್ ದ ಅಡ್ಜಸ್ಟ್ಮೆಂಟ್ ಆಫ್ ಸ್ಟ್ರೈಕ್, ಇದು ತುಂಬ ಇಂಪಾರ್ಟೆಂಟು. ಸಾಮಾನ್ಯವಾಗಿ ಎಕ್ಸಾಮ್ಸಲ್ಲಿ ಸ್ಟ್ರೈಕ್ ಅಡ್ಜಸ್ಟ್ಮೆಂಟ್ ಇದ್ದೇ ಇರುತ್ತೆ ನಿಮಗೆ ಪ್ರಾಬ್ಲಮಲ್ಲಿ. ಹಾಗಾಗಿ ಸ್ಟ್ರೈಕ್ ಅಡ್ಜಸ್ಟ್ಮೆಂಟ್ ಇದ್ದಾಗ ಫ್ಲೋಟಿಂಗ್ ರಿಕೂಪ್ಮೆಂಟಲ್ಲಿ ಪ್ರಾಬ್ಲಮ್ ಹೇಗೆ ಮಾಡೋದು, ರಾಯಲ್ಟಿ ಟೇಬಲ್ ಹೇಗೆ ಮಾಡೋದು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಪ್ರಾಬ್ಲಮ್ ನೋಡೋಣ. ಬೆಂಗಾಲ್ ಕೋಲ್ ಲಿಮಿಟೆಡ್ ಲೀಸ್ಡ್ ಎ ಕ್ವಾರಿ ಫ್ರಮ್ ಶಂಕರ್ ಅಟ್ ಎ ರಾಯಲ್ಟಿ ಆಫ್ ರುಪೀಸ್ 1.50 ಪರ್ ಟನ್. ನೋಡಿ, ಬೆಂಗಾಲ್ ಕೋಲ್ ಲಿಮಿಟೆಡ್ ಅನ್ನೋರು ಒಂದು ಕ್ವಾರಿನ ಫ್ರಮ್ ಶಂಕರ್ ಅನ್ನೋರಿಂದ ರಾಯಲ್ಟಿ 1.50, 1 ರೂಪಾಯಿ ಒಂದು ಟನ್ನಂಗೆ, ಅಂದರೆ ಎಷ್ಟು ಕೋಲ್ ರೈಸ್ ಆಗುತ್ತೋ, ಎಷ್ಟು ಕೋಲ್ ಔಟ್ಪುಟ್ ಆಗುತ್ತೋ ಅಷ್ಟಕ್ಕೆ 1 ರೂಪಾಯಿ ಒಂದು ಟನ್ನಿಗೆ ರಾಯಲ್ಟಿ ಹಂಗೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೆಂಗಾಲ್ ಕೋಲ್ ಲಿಮಿಟೆಡ್ ಅನ್ನೋದು ಲೆಸ್ಸಿ ಆಗ್ತಾರೆ. ಶಂಕರ್ ಅನ್ನೋನು ಓನರ್ ಆಫ್ ದ ಲ್ಯಾಂಡ್ ಓನರ್ ಆಗ್ತಾನೆ, ಲ್ಯಾಂಡ್ ಲಾರ್ಡ್ ಆಗ್ತಾನೆ ಶಂಕರ್ ಅನ್ನೋನು. ನೆಕ್ಸ್ಟು, ವಿತ್ ಎ ಮಿನಿಮಮ್ ರೆಂಟ್ ಆಫ್ ರುಪೀಸ್ 10,000 ಪರ್ ಆ್ಯನಮ್, ಒಂದು ವರ್ಷಕ್ಕೆ 10,000 ಮಿನಿಮಮ್ ರೆಂಟ್ ಥರ. ಈಚ್ ಇಯರ್ಸ್ ಎಕ್ಸಸ್ ಆಫ್ ಮಿನಿಮಮ್ ರೆಂಟ್ ಓವರ್ ಆ್ಯಕ್ಚುಯಲ್ ರಾಯಲ್ಟಿ ಈಸ್ ರಿಕವರಬಲ್ ಔಟ್ ಆಫ್ ರಾಯಲ್ಟಿ ಆಫ್ ನೆಕ್ಸ್ಟ್ 5 ಇಯರ್ಸ್. ನೋಡಿ, ಇಲ್ಲಿ ಡೈರೆಕ್ಟಾಗಿ ಶಾರ್ಟ್ ವರ್ಕಿಂಗ್ ಅನ್ನೋ ಬದಲು ಒಂದು ವರ್ಡ್ ಹೇಳ್ತಾರೆ, ಈಚ್ ಇಯರ್ಸ್ ಎಕ್ಸಸ್ ಆಫ್ ಮಿನಿಮಮ್ ರೆಂಟ್ ಓವರ್ ಆ್ಯಕ್ಚುಯಲ್ ರಾಯಲ್ಟಿ ಈಸ್ ರಿಕವರಬಲ್ ಔಟ್ ಆಫ್ ರಾಯಲ್ಟಿ ಆಫ್ ನೆಕ್ಸ್ಟ್ 5 ಇಯರ್ಸ್ ಅಂತ. ಎಕ್ಸಸ್ ಆಫ್ ಮಿನಿಮಮ್ ರೆಂಟ್ ಓವರ್ ಆ್ಯಕ್ಚುಯಲ್ ರಾಯಲ್ಟಿ ಈಸ್ ನಥಿಂಗ್ ಬಟ್ ದ ಶಾರ್ಟ್ ವರ್ಕಿಂಗ್. ಸೊ ಶಾರ್ಟ್ ವರ್ಕಿಂಗ್ ಈಸ್ ರಿಕವರಬಲ್ ಔಟ್ ಆಫ್ ರಾಯಲ್ಟೀಸ್ ಆಫ್ ನೆಕ್ಸ್ಟ್ 5 ಇಯರ್ಸ್. ನೆಕ್ಸ್ಟ್ 5 ಇಯರ್ಸ್, ಮುಂದಿನ 5 ವರ್ಷಗಳಲ್ಲಿ, ಅಂದರೆ ಶಾರ್ಟ್ ವರ್ಕಿಂಗ್ ಯಾವಾಗಾದರೂ ಬರಲಿ, ಬಂದ ನಂತರದ 5 ವರ್ಷಗಳಲ್ಲಿ ರಿಕವರಿ ಮಾಡಬೇಕು. ಅದೇ ರೀತಿ, ಇನ್ ದ ಈವೆಂಟ್ ಆಫ್ ಎ ಸ್ಟ್ರೈಕ್ ದ ಮಿನಿಮಮ್ ರೆಂಟ್ ನಾಟ್ ಬೀಯಿಂಗ್ ರೀಚ್ಡ್. ಸೊ ಸ್ಟ್ರೈಕಲ್ಲಿ ನಾವು ಮಿನಿಮಮ್ ರೀಚ್ ಮಾಡೋದು ಕಷ್ಟ ಆಗೋದ್ರಿಂದ ದ ಲೀಸ್ ಪ್ರೊವೈಡೆಡ್ ದಟ್ ದ ರೆಂಟ್ ದಟ್ ದ ಆ್ಯಕ್ಚುಯಲ್ ರಾಯಲ್ಟೀಸ್ ಅರ್ನ್ಡ್ ಫಾರ್ ದ ಇಯರ್ ಡಿಸ್ಚಾರ್ಜ್ಡ್ ಆಲ್ ದ ರೆಂಟಲ್ ಆಬ್ಲಿಗೇಷನ್ ಫಾರ್ ದ ಇಯರ್. ಸೊ ಕಷ್ಟದ ಸಿಚುಯೇಷನ್ ಇರುತ್ತೆ, ಅವಾಗ ಮಿನಿಮಮ್ ರೇಟ್ ರೀಚ್ ಆಗದೇ ಇರೋದ್ರಿಂದ ಲೀಸಲ್ಲಿ ಹೇಳ್ತಾರೆ, ಆ್ಯಕ್ಚುಯಲ್ ರಾಯಲ್ಟಿ ಆ ವರ್ಷ ಏನು ಅರ್ನ್ ಮಾಡ್ತೀರಾ ಅದನ್ನೇ ನೀವು ಮಿನಿಮಮ್ ರೆಂಟ್ ಅಂತ ಕನ್ಸಿಡರ್ ಮಾಡಿ ಅಂತ. ಫಾರ್ ದ ಇಯರ್ ಡಿಸ್ಚಾರ್ಜ್ಡ್ ಆಲ್ ದ ರೆಂಟಲ್ ಆಬ್ಲಿಗೇಷನ್ ಫಾರ್ ದ ಇಯರ್. ಸೊ ಏನು ಆ್ಯಕ್ಚುಯಲ್ ರಾಯಲ್ಟಿ ಬರುತ್ತೆ ಅದನ್ನೇ ನೀವು ಮಿನಿಮಮ್ ರೆಂಟ್ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್, ಔಟ್ಪುಟ್ ಆಫ್ ದ ಕ್ವಾರಿ ಫಾರ್ ದ ಫಸ್ಟ್ 7 ಇಯರ್ಸ್ ವಾಸ್ ಆ್ಯಸ್ ಫಾಲೋಸ್. ನೋಡಿ, 7 ವರ್ಷದ ಔಟ್ಪುಟ್ ಕೊಟ್ಟಿದ್ದಾರೆ. ಔಟ್ಪುಟ್ಟು 13, 14, 15, 16, 17, 18, 19, 7 ವರ್ಷದ ಔಟ್ಪುಟ್ ಕೊಟ್ಟಿದ್ದಾರೆ. ಪ್ರೊಡಕ್ಷನ್ ಏನಿದೆ ಅಂದರೆ ಫಸ್ಟ್ ಇಯರ್ ನಿಲ್ಲಿದೆ, ನಂತರ 3,000, 4,000, 6,000, 8,000, 4,000. ನೋಡಿ, ಈ 2018 ಸ್ಟ್ರೈಕ್ ಇದೆ. ಈ ಸ್ಟ್ರೈಕ್ ಪೀರಿಯಡಲ್ಲಿ ನಾವು ಮಿನಿಮಮ್ ರೆಂಟ್ ಹೇಗೆ ತೊಗೋಬೇಕಂದ್ರೂ ಏನು ಆ ವರ್ಷದ ರಾಯಲ್ಟಿ ಇರುತ್ತೆ ಅದನ್ನೇ ನೀವು ಮಿನಿಮಮ್ ರೆಂಟಾಗಿ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಲಾಸ್ಟ್ಲಿ ಪ್ರೊಡಕ್ಷನಲ್ಲಿ ಔಟ್ಪುಟ್ಟು 10,000 ಇದೆ. ಟೇಬಲ್ ಮಾಡೋಣ. ನೋಡಿ, ಟೇಬಲಲ್ಲಿ ಫಸ್ಟ್ ನಾವು ಇಯರ್ ಕಾಲಮಲ್ಲಿ ಆ್ಯಸ್ ಇಟ್ ಈಸ್ 7 ಇಯರ್ಸ್ ಬರ್ಕೋತೀವಿ. 13, 14, 15, 16, 17, 18, 19. ಅದಾದ ನಂತರ ಔಟ್ಪುಟ್ ಆ್ಯಸ್ ಇಟ್ ಈಸ್ ಇದೆ. ನೋಡಿ, 13ಅಲ್ಲಿ 0 ಇತ್ತು, ಆ್ಯಸ್ ಇಟ್ ಈಸ್ 0 ಬರ್ಕೊಳ್ಳಿ. 3,000, 4,000, 6,000, ಪ್ರಾಬ್ಲಮಲ್ಲಿ ಹೇಗಿದೆ ಹಾಗೆ 8,000, 4,000, 10,000. ಯಾಕೆಂದರೆ ಇದು ರೆಡಿಮೇಡ್ ಕೊಟ್ಟಿದ್ದಾರೆ, ನಾವೇನು ಕಂಡುಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇಲ್ಲಿರೋದನ್ನ ನೇರವಾಗಿ ಇಲ್ಲಿ ಬರ್ಕೊಳ್ಳಿ. ಅದಾದ ನಂತರ ಮಿನಿಮಮ್ ರೆಂಟ್ ಬರ್ಕೋಬೇಕು. ಮಿನಿಮಮ್ ರೆಂಟು 10,000 ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲ ವರ್ಷ 10,000 ಬರ್ಕೋತೀವಿ ಎಕ್ಸೆಪ್ಟ್ ಸ್ಟ್ರೈಕ್ ಪೀರಿಯಡ್. ನೋಡಿ, ಸ್ಟ್ರೈಕ್ ಪೀರಿಯಡ್ ಇದ್ದಾಗ ಅವ್ರು ಹೇಳಿದರು ಏನು ರಾಯಲ್ಟಿ ಇದೆ ರಾಯಲ್ಟಿನೇ ಮಿನಿಮಮ್ ರೆಂಟಾಗಿ ಬರ್ಕೊಳ್ಳಿ ಅಂತ. ಸೊ ನಾನು ರಾಯಲ್ಟಿ ಏನಿತ್ತು 4,000 ಇತ್ತು, ರಾಯಲ್ಟಿ ಅಲ್ಲ ಔಟ್ಪುಟ್ ಏನಿತ್ತು 4,000 ಇತ್ತು. ರಾಯಲ್ಟಿ ಒಂದು ಟನ್ನಿಗೆ 1 ರೂಪಾಯಿ ಅಂತ ಹೇಳ್ತಾರೆ. ಸೊ 4,000 ಇಂಟು 1.50 6,000 ಆಗುತ್ತೆ. ನಾನು ಅದನ್ನು ಆಲ್ರೆಡಿ ಬರ್ಕೊಬಿಟ್ಟಿದ್ದೀನಿ. ಇನ್ನು ರಾಯಲ್ಟಿ ಕಾಲಮ್ ನಿಮಗೆ ಗೊತ್ತೇ ಇದೆ, ಏನು ಒಂದು ಟನ್ನಿಗೆ 1.5 ರೂಪಾಯಿ ಅಂತ ಹೇಳಿದ್ದಾರೆ. ಸೊ 0 ಇಂಟು 1.50 ಅಂದರೆ ಔಟ್ಪುಟ್ಟೇ ಇಲ್ಲ, ಹಾಗಾಗಿ ರಾಯಲ್ಟಿ ಕೂಡ 0 ಆಗುತ್ತೆ. ಇನ್ನು 3,000 ಇಂಟು 1.50 4,500, ಆ್ಯಂಡ್ 4,000 ಇಂಟು 1.50 6,000, 6,000 ಇಂಟು 1.50 9,000, 8,000 ಇಂಟು 1.50 12,000,
4,000 ಇಂಟು 1.50 6,000 ನೋಡಿ, ಇದನ್ನೇ ನಾನು ಇಲ್ಲಿ ಬರ್ಕೊಂಡಿರೋದು. ಆ ವರ್ಷದ ರಾಯಲ್ಟಿನೇ ಮಿನಿಮಮ್ ರೆಂಟಾಗಿ ಬರ್ಕೋಬೇಕಂತ ಹೇಳಿದ್ದಾರೆ. ಇನ್ನು 10,000 ಇಂಟು 1.50 15,000. ಸೊ ಈಗ ಪ್ರಾಬ್ಲಮ್ ನೋಡೋಣ. ಶಾರ್ಟ್ ವರ್ಕಿಂಗ್ ಮಾಡಬೇಕಾದ್ರೆ ನಿಮಗೆ ಗೊತ್ತಿರಬೇಕು, ಮಿನಿಮಮ್ ರೆಂಟ್ ಜಾಸ್ತಿ ಇದ್ದೆ ರಾಯಲ್ಟಿ ಕಮ್ಮಿ ಇದ್ದರೆ ಶಾರ್ಟ್ ವರ್ಕಿಂಗ್. ನೋಡಿ, ಇಲ್ಲಿ ಮಿನಿಮಮ್ ರೆಂಟು 10,000 ಇದೆ, ರಾಯಲ್ಟಿ 0 ಇದೆ. ಸೊ ಕಂಪ್ಲೀಟ್ 10,000 ಈಸ್ ದ ಶಾರ್ಟ್ ವರ್ಕಿಂಗ್. ನೋಡಿ, ನಾವು ಪ್ರೊಡಕ್ಷನ್ ಮಾಡಿಲ್ಲ ಅಂತ ಅವರಿಗೆ ಮಿನಿಮಮ್ ರೆಂಟ್ ಕೊಡದೇ ಇರೋಕ್ಕಾಗಲ್ಲ, ಕೊಟ್ಟೇ ಕೊಡಬೇಕು. ಹಾಗಾಗಿ ಕಂಪ್ಲೀಟ್ 10,000 ಶಾರ್ಟ್ ವರ್ಕಿಂಗ್ ಇದೆ. ನೋ ಸರ್ಪ್ಲಸ್, ನೋ ರಿಕವರಿ, ಇರ್ರಿಕವರಿ. 5 ವರ್ಷ ಟೈಮ್ ಇದೆ, ಈಗಲೇ ನಾವು ಡಿಸಿಷನ್ಸ್ ತೊಗೊಳ್ಳೋಂಗಿಲ್ಲ. ಸೊ ಅಮೌಂಟ್ ಪೇಡ್ ಟು ಲ್ಯಾಂಡ್ಲಾರ್ಡ್ನ ಮಾಮೂಲಿ 10,000 ಕೊಟ್ಟೇ ಕೊಡ್ತೀವಿ, ದಟ್ ಈಸ್ 10,000. ನೆಕ್ಸ್ಟು ಎರಡನೇ ವರ್ಷ ನೋಡಿದಾಗ 4,500 ಇದೆ. ಎಷ್ಟು ಶಾರ್ಟ್ ವರ್ಕಿಂಗು? 5,500 ಈಸ್ ದ ಶಾರ್ಟ್ ವರ್ಕಿಂಗ್. 10,000ದಲ್ಲಿ 4,500 ಹೋದರೆ 5,500 ಈಸ್ ದ ಶಾರ್ಟ್ ವರ್ಕಿಂಗ್. ಇನ್ನು ನೋ ಸರ್ಪ್ಲಸ್, ಇಲ್ಲೂ ಕೂಡ ನಾವು ಇವಾಗಲೇ ಡಿಸಿಷನ್ಸ್ ತೊಗೊಳಕ್ಕಾಗಲ್ಲ, ಬಿಕಾಸ್ ಸ್ಟಿಲ್ 5 years ಟೈಮ್ ಇದೆ. ಸೊ ಅಮೌಂಟ್ ಪೇಡ್ ಟು ಲ್ಯಾಂಡ್ಲಾರ್ಡ್ 10,000. ನೆಕ್ಸ್ಟು 6,000. 10,000 ಮತ್ತು 6,000ಅಲ್ಲಿ ಡಿಫ್ರೆನ್ಸು 4,000 ಆಗುತ್ತೆ. ರಾಯಲ್ಟಿನೇ ಕಮ್ಮಿ ಇದೆ, ಮಿನಿಮಮ್ ರೆಂಟೇ ಜಾಸ್ತಿ ಇದೆ. ಸೊ ಶಾರ್ಟ್ ವರ್ಕಿಂಗ್ 4,000. ಸರ್ಪ್ಲಸ್ ಇಲ್ಲ, ನೋ ರಿಕವರಿ, ನೋ ಇರ್ರಿಕವರಿ. ಅಮೌಂಟ್ ಪೇಡ್ ಟು ಲ್ಯಾಂಡ್ಲಾರ್ಡ್ 10,000. ನೆಕ್ಸ್ಟು 2016ಗೆ ಬಂದಾಗ 9,000 ಇದೆ. 9,000 ಕಡಿಮೆ ಆಯಿತು, 10,000 ಜಾಸ್ತಿ ಇದೆ. ಸೊ ಡಿಫ್ರೆನ್ಸನ್ನು ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ. ಶಾರ್ಟ್ ವರ್ಕಿಂಗ್ ಎಷ್ಟಿಲ್ಲಿ? 1,000 ಶಾರ್ಟ್ ವರ್ಕಿಂಗ್ ಆಗುತ್ತೆ. ನೋ ಸರ್ಪ್ಲಸ್, ಯಾವುದೇ ರಿಕವರಿ ಇಲ್ಲ, ಸರ್ಪ್ಲಸ್ ಇಲ್ಲದೆ ಇರೋದ್ರಿಂದ. ಆ್ಯಂಡ್ ಇರ್ರಿಕವರಿ ನಾವು ಇವಾಗಲೇ ಡಿಸಿಷನ್ಸ್ ತೊಗೊಳಕ್ಕಾಗಲ್ಲ, ಯಾಕೆಂದರೆ ಅಗ್ರಿಮೆಂಟಲ್ಲಿದೆ 5 ವರ್ಷ, ಯಾವುದೇ ವರ್ಷ ಶಾರ್ಟ್ ವರ್ಕಿಂಗ್ ಬರಲಿ ನಂತರದ 5 ವರ್ಷ ಅಂತ. ನಾವು 10,000 ರಿಕವರಿ ಮಾಡಲಿಕ್ಕೆ 1 2 3 4 5 ಇನ್ನೂ 2 ವರ್ಷ ಟೈಮ್ ಇದೆ. ಹಾಗಾಗಿ ಇವಾಗಲೇ ನಾವು ಇರ್ರಿಕವರಿ ಕಾಲಮ್ ಕೂಡ ಹಾಕಲ್ಲ. ನೋ ಇರ್ರಿಕವರಿ, ಅಮೌಂಟ್ ಪೇಡ್ ಟು ಲ್ಯಾಂಡ್ಲಾರ್ಡ್ 10,000. ನೆಕ್ಸ್ಟು 2017ಅಲ್ಲಿ ನೋಡಿದಾಗ ಈಗ ನಮಗೆ 2 ವರ್ಷ 2,000. 10,000 ಮಿನಿಮಮ್ ರೆಂಟು, ರಾಯಲ್ಟಿ 12,000 ಇದೆ. ಸೊ ಡಿಫ್ರೆನ್ಸ್ ನಮಗೆ ಸರ್ಪ್ಲಸ್ ಸಿಗ್ತಾ ಇದೆ. ಸರ್ಪ್ಲಸ್ ಈಸ್ 2,000 ಸರ್ಪ್ಲಸ್ಸು. ಈ 2,000 ಸರ್ಪ್ಲಸ್ ಬಂದಿರೋದನ್ನ ನಾವು ರಿಕವರಿ ಕಾಲಮ್ಗೆ ಹಾಕ್ಕೊತೀವಿ. ಸೊ 2,000 ರಿಕವರಿ. ಶಾರ್ಟ್ ವರ್ಕಿಂಗ್ ಇರ್ರಿಕವರಿನ ನಾವು ಇಲ್ಲೂ ಕೂಡ ಈಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ, ಯಾಕೆ ಅಂದರೆ 5 ವರ್ಷ ಅಂತ ಟೈಮ್ ಹೇಳಿದರು. ಈಗ ಎಷ್ಟಾಗಿದೆ? 1 2 3 4 ವರ್ಷ ಮಾತ್ರ ಆಗಿದೆ. ಈಗಲೇ ನಾವು ಈ ರಿಕವರಿ ಕಾಲಮ್ ಡಿಸಿಷನ್ಸ್ ತೊಗೊಳಕ್ಕಾಗಲ್ಲ. ಸೊ ಅಮೌಂಟ್ ಪೇಡ್ ಟು ಲ್ಯಾಂಡ್ಲಾರ್ಡ್ ಅಗೈನ್ 10,000. ನೆಕ್ಸ್ಟು 6th ಇಯರಿಗೆ ಬಂದಾಗ ರಾಯಲ್ಟಿನೇ ಮಿನಿಮಮ್ ರೆಂಟಾಗಿ ತೊಗೊಂಡಿರೋದ್ರಿಂದ ಸೊ ನಮ್ಗೆ ಯಾವುದೇ ಸರ್ಪ್ಲಸ್ಸು ಇಲ್ಲ, ಶಾರ್ಟ್ ವರ್ಕಿಂಗೂ ಇಲ್ಲ. ನಾವು ಆ್ಯಸ್ ಇಟ್ ಈಸ್ ಅಮೌಂಟ್ ಏನು ಬಂದಿದೆ ಅದನ್ನು 6,000 ಪೂರ್ತಿ ಲ್ಯಾಂಡ್ಲಾರ್ಡ್ಗೆ ಪೇ ಮಾಡಬೇಕು. 6,000 ಪೇ ಮಾಡ್ತೀವಿ. ಬಟ್ ಇಲ್ಲಿ ನೋಡಿ, ಇದು 5ನೇ ವರ್ಷ ಆಗಿರೋದ್ರಿಂದ ನೋಡಿ 10,000 ರಿಕವರಿ ಮಾಡೋಕ್ಕೆ 5 years ಟೈಮ್ ಇತ್ತು. ಅದರಲ್ಲಿ ಅಂದರೆ 2013ಅಲ್ಲಿ ಶಾರ್ಟ್ ವರ್ಕಿಂಗ್ ಬಂದರೆ ರಿಕವರಿ ಮಾಡೋಕ್ಕೆ 5 years ಅಂದರೆ 14 15 16 17 18ಗೆ 5 years ಆಗುತ್ತೆ. ಸೊ 18ಗೆ 5 years. ಈ 10,000 ರಿಕವರಿ ಮಾಡೋಕ್ಕೆ ಇದು ಕೊನೆ ವರ್ಷ. 10,000 ರಿಕವರಿ ಮಾಡೋಕ್ಕೆ ಇದು ಕೊನೆ ವರ್ಷ. 5 ವರ್ಷ ಮುಗಿತಾ ಇದೆ. 1 2 3 4 5. ಇಲ್ಲಿ ನಾವು ಡಿಸಿಷನ್ಸ್ ತೊಗೊಬೇಕು. 10,000ನ ಮತ್ತೆ ಕ್ಯಾರಿ ಮಾಡೋಕ್ಕಾಗಲ್ಲ. ನೋಡಿ, 10,000 ಶಾರ್ಟ್ ವರ್ಕಿಂಗ್ ಇತ್ತು, 2,000 ಮಾತ್ರ ರಿಕವರಿ ಆಗಿದೆ. ಸೊ ಇನ್ನು ಉಳಿದಿದ್ದು 8,000 ಪರ್ಮನೆಂಟ್ ಇರ್ರಿಕವರಿ. ಇದನ್ನು ನಾವು ಮುಂದಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡೋಂಗಿಲ್ಲ, ಯಾಕೆಂದರೆ ಇಲ್ಲಿ 10,000 ರಿಕವರಿ ಮಾಡಲಿಕ್ಕೆ ನಮಗೆ ಕೊಟ್ಟಿದ್ದ ಟೈಮಿಂಗ್ಸು ಮುಗಿದೋಯ್ತು. ಸೊ ಹಂಗಾಗಿ 8,000ನ ನಾವಿಲ್ಲಿ ಇರ್ರಿಕವರಿ ಕಾಲಮ್ಗೆ ಹಾಕ್ತಾಯಿದ್ದೀವಿ. ಆ್ಯಸ್ ಇಟ್ ಈಸ್ ಮಾಮೂಲಿಯಲ್ಲಿ ಏನು 6,000 ರೂಪಾಯಿ ಇತ್ತು ಅದನ್ನ ನಾವು ಪೇ ಮಾಡ್ತಾಯಿದ್ದೀವಿ. ನೋ ಶಾರ್ಟ್ ವರ್ಕಿಂಗ್, ನೋ ಸರ್ಪ್ಲಸ್ ಆ ವರ್ಷ. ಇನ್ನು ನೆಕ್ಸ್ಟ್ ಕೊನೆ ವರ್ಷ ನೋಡಿದ್ರೆ ನೋಡಿ, 5,500ನ ರಿಕವರಿ ಮಾಡೋಕ್ಕೆ 5ನೇ ವರ್ಷ ಇದು. 5,500 ರಿಕವರಿ ಮಾಡೋಕ್ಕೆ ಆಲ್ರೆಡಿ 1 2 3 4 5. 2014ರ 5,500 ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡೋಕ್ಕೆ 2019 ನಮಗೆ ಕೊನೆ ವರ್ಷ ಆಗಿದೆ. ಇಲ್ಲಿ ರಿಕವರಿ ಮಾಡಲಿಕ್ಕೆ ನಮಗೆ 5,000 ಸರ್ಪ್ಲಸ್ ಸಿಗತ್ತೆ. ನೋಡಿ, 5,000 ಸರ್ಪ್ಲಸ್ಸು.
ಈ 5,000 ಸರ್ಪ್ಲಸ್ಸಲ್ಲಿ ರಿಕವರಿ ಮಾಡ್ಬೋದು. ನಾವು ಫುಲ್ ಅಮೌಂಟನ್ನು ರಿಕವರಿಗೆ ಹಾಕ್ಕೋಬೋದು. ಫುಲ್ ಅಮೌಂಟನ್ನು ರಿಕವರಿಗೆ ಹಾಕ್ಕೊಳ್ಳೋಣ. 5,000ನ 5,500 ರಿಕವರಿ ಮಾಡೋಕ್ಕೆ ಕೊನೆ ವರ್ಷ ಆಗಿತ್ತು. ಆದರೆ ನಮಗೆ ರಿಕವರಿ ಸಿಗ್ತಾ ಇರೋದು ಬರೀ 5,000. ಇನ್ನು ಮಿಕ್ಕ 500 ರೂಪಾಯಿ ಪರ್ಮನೆಂಟ್ ಇರ್ರಿಕವರಿ. ಇದನ್ನು ನೆಕ್ಸ್ಟ್ ಇಯರಿಗೆ ಕ್ಯಾರಿ ಮಾಡೋಂಗಿಲ್ಲ. ಸೊ ಇರ್ರಿಕವರಿ ಕಾಲಮಲ್ಲಿ 500 ರೂಪಾಯಿ ಹಾಕ್ಕೊಳ್ಳಿ. ಅಮೌಂಟ್ ಪೇಡ್ ಟು ಲ್ಯಾಂಡ್ ಲಾರ್ಡ್ ಆ್ಯಸ್ ಇಟ್ ಈಸ್ 10,000 ಆಗುತ್ತೆ. ನೀವು ಕೇಳ್ಬೋದು, ಹಾಗಿದ್ರೆ ವಾಟ್ ಅಬೌಟ್ 4,000 ಆ್ಯಂಡ್ 1,000 ಅಂತ. ನೋಡಿ, ಈ 4,000ನ ರಿಕವರಿನ ನಾವು ಇವಾಗಲೇ ಡಿಸಿಷನ್ಸ್ ತೊಗೊಳಕ್ಕಾಗಲ್ಲ. ಯಾಕೆಂದರೆ 5 ವರ್ಷ ಟೈಮ್ ಅಂತ ಹೇಳಿದ್ದಾರೆ. 5ನೇ ವರ್ಷದ ಡಾಟಾ ನಮಗೆ ನೆಕ್ಸ್ಟ್ ಇಯರ್ಸ್ ಡಾಟಾ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಡಿಸಿಷನ್ಸ್ ತೊಗೊಳಂಗಿಲ್ಲ. 1, 2, 3, 4,000 ರಿಕವರಿ ಮಾಡೋಕ್ಕೆ 5 ವರ್ಷ ಟೈಮ್ ಇದೆ. ಆದರೆ ನಮಗೆ ಇನ್ಫಾರ್ಮೇಷನ್ ಇರೋದು ಬರೀ 1, 2, 3, 4 ವರ್ಷದ ಮಾತ್ರ ಇನ್ಫಾರ್ಮೇಷನ್ ಇದೆ. ಇನ್ನೂ 1 ವರ್ಷದ ಇನ್ಫಾರ್ಮೇಷನ್ ಇಲ್ಲ. ಹಾಗಾಗಿ ನಾವು ಡಿಸಿಷನ್ಸ್ ತೊಗೊಳಕ್ಕಾಗಲ್ಲ. ಇರ್ರಿಕವರಿ ಕಾಲಮಲ್ಲಿ ನಾವು ಈಗಲೇ ಬರ್ಕೊಳ್ಳಲ್ಲ, ಹಾಗೆ ಬಿಟ್ಬಿಡ್ತೀವಿ. ಇನ್ನು 1,000ನೂ ಅಷ್ಟೇ. ಅದನ್ನು ರಿಕವರಿ ಮಾಡೋಕ್ಕೆ ಮತ್ತೆ 5 ವರ್ಷ ಟೈಮ್ ಇದೆ. 1, 2, 3 ಮೂರೇ ವರ್ಷ ಇನ್ಫಾರ್ಮೇಷನ್ ನಮಗೆ ಗೊತ್ತಿದೆ. ಇನ್ನೂ 2 ವರ್ಷದ ಇನ್ಫಾರ್ಮೇಷನ್ ನಮಗೆ ಗೊತ್ತಿಲ್ಲ. ಹಾಗಾಗಿ ಈ 4,000 ಮತ್ತು 1,000 ಬಗ್ಗೆ ಡಿಸಿಷನ್ಸ್ ನಾವು ಇವಾಗಲೇ ತೊಗೊಳ್ಳೋಂಗಿಲ್ಲ. ಇಷ್ಟನ್ನು ನಾವು ಹಾಗೆ ಬಿಟ್ಬಿಡ್ಬೇಕಾಗುತ್ತೆ. ಈಗ ನಮಗೆ ಗೊತ್ತಿದ್ದು 10,000ಕ್ಕೆ 5 ವರ್ಷ ಟೈಮ್ ಇತ್ತು. 2,000 ಮಾತ್ರ ರಿಕವರಿ ಆಯಿತು. ಇನ್ನು ಉಳಿದ 8,000 ಇರ್ರಿಕವರಿ 8,000. ಇನ್ನು 5,500ಕ್ಕೆ ರಿಕವರಿಗೆ 5 ವರ್ಷ ಟೈಮ್ ಇತ್ತು. 5 ವರ್ಷದ ಕೊನೆಯಲ್ಲಿ ನಮಗೆ ಬರೀ 5,000 ರಿಕವರಿ ಆಯಿತು. ಇನ್ನು 500 ಇರ್ರಿಕವರಿ ಮಾಡೋಕ್ಕೆ ಚಾನ್ಸೇ ಇಲ್ಲ. ನೆಕ್ಸ್ಟ್ ಇಯರಿಗೆ ಕ್ಯಾರಿ ಫಾರ್ವರ್ಡ್ ಮಾಡೋಂಗಿಲ್ಲ. ಹಾಗಾಗಿ ನಾವು ಇರ್ರಿಕವರಿಗೆ 500 ಹಾಕ್ಕೋತೀವಿ. 10,000 ಮಿನಿಮಮ್ ರೆಂಟ್ ಆ್ಯಸ್ ಇಟ್ ಈಸ್ ಪೇ ಮಾಡ್ತೀವಿ. ಸೊ ಇದು ರಾಯಲ್ಟಿ ಟೇಬಲ್. ಇಲ್ಲಿಗೆ ಈ ಪ್ರಾಬ್ಲಮ್ಮು ಎಂಡ್ ಆಗುತ್ತೆ. ನೀವು ಡಾಟಾ ಗೊತ್ತಿಲ್ಲದೆ ಇರೋದ್ರಿಂದ 4,000 ಮತ್ತು 1,000 ಬಗ್ಗೆ ಯಾವುದೇ ಡಿಸಿಷನ್ಸ್ ಅಥವಾ ಜಡ್ಜ್ಮೆಂಟ್ ತೊಗೊಂಡಂಗೆ ನೀವು ಪ್ರಾಬ್ಲಮ್ನ ಅಲ್ಲಿಗೆ ಕ್ಲೋಸ್ ಮಾಡಬೇಕಾಗುತ್ತೆ. ಧನ್ಯವಾದಗಳು.